Excel Techno School, ಗುರುವಾಯನಕೆರೆ, ವೇಣೂರು. Admission open now. ನಿನ್ನೆ ಅಧಿವೇಶನದ ಒಳಗಡೆ ಮಾಜಿ ಸೈನಿಕರ ನಿವೇಶನಗಳ ಬಗ್ಗೆ ಹರಿಹರದ ಶಾಸಕರು ಮಾತಾಡಿದರು. ಅದೇ ಸಮಸ್ಯೆ ಬಗ್ಗೆ ನಿನ್ನೆ ಆ ವಿಷಯದ ಬಗ್ಗೆ ಸುಮ್ಮನೆ ಪ್ರಾಸ್ತಾವಿಕವಾಗಿ ಹೇಳಿದ್ದೆ. ನನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಏರ್ಫೋರ್ಸ್ ಸ್ಟೇಷನ್ ಪಕ್ಕ ಇರ್ತಕ್ಕಂಥ ಗಂಟಗಾನಹಳ್ಳಿಯಲ್ಲಿ ನಿವೃತ್ತ ಸೈನಿಕರಿಗೆ ಸೈನಿಕ ಕಲ್ಯಾಣ ಮಂಡಳಿಯ ವತಿಯಿಂದನೇ ಸೈನಿಕರನ್ನು ಗುರುತಿಸಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ 2009ರಲ್ಲೇ 15 ಎಕರೆ ಜಾಗವನ್ನು ಸರ್ಕಾರ ಮಂಜೂರು ಮಾಡಿತ್ತು. ಕಳೆದ 4-5 ವರ್ಷಗಳಿಂದ ಆ ಸೈನಿಕರೆಲ್ಲ ಕೂಡ ಜಾಗ ಎಲ್ಲಿದೆ ಅಂತೇಳಿ ಹುಡ್ಕೊಂಡು ಬಂದರು. ನನ್ನ ಹತ್ರನೂ ಬಂದರು. ನಾನು ಸಂಬಂಧಪಟ್ಟಂಥ ತಹಸೀಲ್ದಾರರು, ಇ.ಒ. ಮತ್ತು ಪಿ.ಡಿ.ಒಗಳಿಗೂ ಕೂಡ ಹೇಳಿ, ಇದು ನಮ್ಮ ದೇಶದ ರಕ್ಷಣೆಯನ್ನು ಮಾಡಿದಂಥ ಸೈನಿಕರು, ತಕ್ಷಣ ಇವರಿಗೆ ಜಾಗವನ್ನು ಸರ್ವೆ ಮಾಡಿ ಅವ್ರು ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ವಿ. ಬಹುಶಃ ನಾನೊಂದು 10-15 ಸಾರಿ ಸಭೆಗಳನ್ನು ಮಾಡಿದ್ದೀನಿ, ಸ್ಥಳಕ್ಕೂ ಹೋಗಿ ಸರ್ವೆಯನ್ನು ಮಾಡಿಸಿದ್ದೀನಿ. ಆದರೆ ಇಲ್ಲಿಯವರೆಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಾಗವನ್ನು ಗುರುತಿಸಿ ಹಸ್ತಾಂತರವನ್ನು ಸೈನಿಕರಿಗೆ ಮಾಡಲಿಲ್ಲ. ಸೈನಿಕರ ಹಸ್ತಾಂತರವನ್ನು ಮಾಡಲಿಲ್ಲ ಅಂಥೇಳಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಪಿ.ಡಿ.ಒಗಳು ಕೂಡ ಅವರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿ, ಬೇರೆ ಯಾವುದಾದ್ರೂ ಖಾಸಗಿಯವ್ರದ್ದು ಜಾಗ ಮಂಜೂರು ಮಾಡಬೇಕು ಅಂದರೆ ಮನೆ ಬಾಗಿಲು ತಟ್ಟಿ ಎಬ್ಬರಿಸೋಗಿ ಸರ್ವೆ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡ್ತಾರೆ. ಆದರೆ ಇವತ್ತು ದೇಶದ ಸೈನಿಕರು ಕೇವಲ ಒಂದು 30-40 ನಿವೇಶನವನ್ನು ಸರ್ಕಾರ ಕೊಟ್ಟಿದ್ದರೂ ಕೂಡ ಅಧಿಕಾರಿಗಳು ಗಣನೆಗೆ ತಗೊಳ್ಳದೆ, ನನಗೆ ಗೊತ್ತಿರೋಂಗೆ ಒಂದು 50 ಸರಿ ಅವ್ರ ಆಫೀಸಿಗೆ ಸುತ್ತಿರ್ಬೋದು, ತಾಲೂಕು ಆಫೀಸ್ಗೆ. ಆದರೆ ಈಗಿನ ತಹಸೀಲ್ದಾರ್ ಇರ್ಬೋದು, ಕಂದಾಯ ಅಧಿಕಾರಿಗಳು ಕಿವಿಗೊಡದೆ ಅವರನ್ನು ಅತ್ಯಂತ ನೋವಿನ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ. ನಿನ್ನೆ ಕೂಡ ತಾಲೂಕು ಆಫೀಸ್ ಮುಂದೆ ಅವರ ಎಲ್ಲ ಪದಕಗಳನ್ನು ಧರಿಸಿ, ಸಮವಸ್ತ್ರವನ್ನು ಧರಿಸಿ ಧರಣ ಮಾಡಿದ್ರೂ ಕೂಡ ಇಲ್ಲಿವರೆಗೂ ಏನೂ ಕ್ರಮ ತಗೊಂಡಿಲ್ಲ. ಈಗ 15 ಎಕರೆಯಲ್ಲಿ 6 ಎಕರೆ ಒತ್ತುವರಿ ಆಗಿದೆ. ನಾನು ಅಧಿಕಾರಿಗಳು ಹೇಳಿದೆ, ಆಯಿತು 9 ಎಕರೆ ಆದರೂ ಗುರುಸ್ಕೊಡ್ರಿ, ಅವ್ರಿಗೆ ಹಕ್ಕುಪತ್ರ ಕೊಡೋಣ ಅಂತ ಹೇಳಿದ್ರೆ ಇಲ್ಲಿಯವ್ರಿಗೆ ಹೇಳಿಲ್ಲ. ಈ ಸರ್ಕಾರದಲ್ಲಿ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಯಾರ ಮಾತು ಕೇಳಲ್ಲ, ಕಂದಾಯ ಸಚಿವರ ಮಾತು ಕೂಡ ಕೇಳಲ್ಲ. ಅಂಥ ಒಂದು ಘೋರವಾದಂಥ ಪರಿಸ್ಥಿತಿ. ಮತ್ತು ದುಡ್ಡಿಲ್ಲದೆ ಏನು ಕೆಲಸನೂ ಮಾಡಲ್ಲ. ಆ ಮಾಜಿ ಸೈನಿಕರು ಹೇಳಿದ್ದು, ಸರ್ ನಮ್ಮ ಹತ್ರನೂ ದುಡ್ಡು ಕೇಳ್ತಾರೆ ಪೊಸಿಷನ್ ಕೊಡಬೇಕು ಅಂಥೇಳಿ. ಇಂಥ ಒಂದು ನಿಕೃಷ್ಟವಾದಂಥ ಪರಿಸ್ಥಿತಿ ಇರೋದ್ರಿಂದ ನಾನು ನಿನ್ನೆ ಅವ್ರಿಗೆ ಹೇಳಿದೆ, ನೀವು ಮಾಧ್ಯಮಗಳು ಅವ್ರಿಗೆ ನಿವೇದನೆ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಪಾಪ ಅವ್ರಿಗೆ ಅದು ಗೊತ್ತಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಆ ಮಾಜಿ ಸೈನಿಕರ ಜಾಗ ಐತೆ, ಆ ಸರ್ಕಾರಿ ಜಾಗವನ್ನು ಕೂಡ ಕೆಲವು ಖಾಸಗಿ ಬಡಾವಣೆ ಮಾಡಿ ಸರ್ಕಾರಿ ಜಾಗನೇ ಮಾರಾಕವ್ರೆ. ಅದನ್ನು ತೆರವು ಮಾಡಿರಿ ಅಂದರೂ ಕೂಡ ತೆರವು ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಆ ಸೈನಿಕರ ಪರವಾಗಿ ನಾನು ಈಗಾಗಲೇ ಹೋರಾಟವನ್ನು ಕೂಡ ಮಾಡಿದ್ದೀನಿ, ಸ್ಥಳ ಪರಿಶೀಲನೆಗೂ ಹೋಗಿದ್ದೀನಿ, ಒಂದು 20 ಮೀಟಿಂಗ್ ಮಾಡಿದ್ದೀನಿ. ಆದರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಸೊ ಮಾಧ್ಯಮದ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ದಯವಿಟ್ಟು ಇದನ್ನು ಸುದ್ದಿಯನ್ನು ಬಿತ್ತರಿಸಿ ಸರ್ಕಾರದ ಗಮನವನ್ನು ತಿಳಿದು ಯಾರು ಅಧಿಕಾರಿಗಳು ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ನೋಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ. ಸರ್, ಈಗ ಡ್ರೋನ್ ಸರ್ವೆ ಮಾಡಿರ್ತಕ್ಕಂಥದ್ದು ಒಂದು, ಇನ್ನು ಭೂಮಿ ಒಳಗಡೆಯಿಂದ ಒಂದು ಸರ್ವೆ ಮಾಡಬೇಕು, ಪಾಯ ಎಷ್ಟಾಗಲೈತೆ ಅಂತೇಳಿ. ಯಾರ್ಯಾರು ಹೊಸ ಹೊಸ ಯೋಜನೆಗಳನ್ನು ಕೊಡ್ತಾರೋ ಈ ಮಹಾನುಭಾವರುಗಳಿಗೆ ಗೊತ್ತಿಲ್ಲ. ನೀವು ಕರೆಕ್ಟಾಗಿ ಟೇಪ್ ಹಿಡಿದು ಅಳತೆ ಮಾಡಿದ್ರೆ ಲೆಕ್ಕ ಸಿಗಲ್ಲ. ನೀವು ಡ್ರೋನಿಂದ ಮಾಡಿದಾಗ ಏನಾಗ್ತದೆ, ಕೆಳಗಡೆ ಪಾಯ ಕಡಿಮೆ ಇರ್ತದೆ, ಎಲ್ಲೋ ಒಂದು ಕಡೆಗೆ ಅವನು ಸಜ್ಜೆ ಅಗಲ ಹಾಕಿದರೆ ಅಷ್ಟನ್ನು ಇಡೀ ಬಿಲ್ಡಿಂಗ್ ತೋರಿಸ್ತದೆ. ಈ ಥರ ಒಂದು ರೀತಿ ಆ ಡ್ರೋನ್ ಸರ್ವೆ ಮಾಡಿದವ್ರಿಗೂ ದುಡ್ಡು ಕೊಟ್ಬಿಟ್ಟವ್ರು, ಆಗಲೇ ದುಡ್ಡು ಹೊಟ್ಟೋಗೈತೆ. ಇವತ್ತು ಬೆಂಗಳೂರು ಅಂತಂದರೆ ಅಸಹ್ಯ. ಇವತ್ತು ಕಾಂಗ್ರೆಸ್ ಸರ್ಕಾರದವ್ರಿಗೆ, ಈ ಕಾಂಗ್ರೆಸ್ನ ಮಂತ್ರಿಗಳಿಗೆ ಬೆಂಗಳೂರು ಅಂದರೆ ಅಷ್ಟೊಂದು ದ್ವೇಷ. ಈ ಥರ ನೀವು ಗಾರ್ಬೇಜ್ ಸೆಸ್ಗಳು, ಡ್ರೋನಿಂದ ಆಗ್ತಕ್ಕಂಥ ಟ್ಯಾಕ್ಸ್ಗಳು, ಮತ್ತು 5 ವರ್ಷದ ಹಿಂದ್ಗಡೆಯಿಂದ ಟ್ಯಾಕ್ಸ್ ಹಾಕಿ ಆಗಲೇ ಬಿಲ್ಲೇ ಕಳಿಸ್ಬಿಟ್ಟವ್ರೆ. ಆಮೇಲೆ ಅವ್ರ ಮೊಬೈಲ್ಗೆ ಹೋಗ್ತದೆ, ಮೊಬೈಲ್ ಆನ್ ಮಾಡೋನೇನಾದರೂ ಎಕ್ಸೆಪ್ಟ್ ಆದಂಗೆ ಲೆಕ್ಕಾಚಾರ. ಸೊ ಇದನ್ನು ಇವತ್ತು ನಮ್ಮ ರಾಮಮೂರ್ತಿಯವರು ಕೂಡ ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ಮತ್ತು ನಾವು ಬಡ್ಜೆಟ್ ಬಗ್ಗೆ ಮಾತಾಡುವ ಕೂಡ ಅದರ ಬಗ್ಗೆ ಭಾಳ ಸೀರಿಯಸ್ ಆಗಿ ಚರ್ಚೆಯನ್ನು ಮಾಡ್ತೀವಿ. ಇದರಲ್ಲಿ ಕೆಲವು ಅಧಿಕಾರಿಗಳು ಅತ್ಯಂತ ಬುದ್ಧಿವಂತರು, ಇವನ್ನೆಲ್ಲ ಕೂಡ ಬಾರ್ಡ್ರ್ ಕಳಿಸ್ಬೇಕು. ಬಾರ್ಡ್ರ್ ಕಳಿಸ್ಬಿಟ್ರೆ ಬಾರ್ಡ್ರ್ ಕರೆಕ್ಟಾಗಿ ಕಂಡುಹಿಡಿಯೋರು ಇವರೇ ಅಂತ ಕಾಣ್ತದೆ ಅವರು. ಈ ಥರ ಇಲ್ಲ ಸಲ್ಲದ ಎಲ್ಲವನ್ನು ಮಾಡಿ
ಬೆಂಗಳೂರಿನ ಜನತೆಗೆ ನರಕವನ್ನು ತೋರಿಸ್ತಾ ಇರ್ತಕ್ಕಂಥ ಇಂಥ ಅಧಿಕಾರಿಗಳು ಮತ್ತು ಇಂಥ ಸರ್ಕಾರ ಆದಷ್ಟು ಬೇಗ ಜಾಗ ಖಾಲಿ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.